ನಮಸ್ಕಾರ ಎಲ್ಲರಿಗೂ. ಮೈತ್ರಿ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ GPSTR ರಿಲೇಟೆಡ್ ಆಗಿ ಪೇಪರ್ ಸೆಕೆಂಡ್ ಸಿಲೆಬಸ್ ಫಾರ್ ಸಮಾಜ ಪಾಠಗಳು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇತಿಹಾಸದ ಆಧಾರಗಳು. ಇತಿಹಾಸದ ಆಧಾರಗಳಿಗೆ ಸಂಬಂಧಿಸಿದಂತೆ 8th ಬುಕ್ಕಲ್ಲಿ ನಾವು ಎಲ್ಲ ವಿಷಯಗಳನ್ನು ನಾವು ನೋಡಬಹುದು. ಇದರಲ್ಲಿ ಏನೇನು ಬರುತ್ತೆ ಅಂದರೆ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ, ಪುರಾತತ್ವಶಾಸ್ತ್ರ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮೌಖಿಕ ಸಂಪ್ರದಾಯಗಳು ಹಾಗೂ ಐತಿಹ್ಯಗಳು. ಈ ಎಲ್ಲ ವಿಷಯಗಳನ್ನು ನಾವು 8th ಸೋಷಿಯಲ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಬಹುದು. ಹಾಗೆ ಎರಡನೇದಾಗಿ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪೂರ್ವ ಐತಿಹಾಸಿಕ ಕಾಲ. ಅಂದರೆ ಈ ಒಂದು ಭಾಗದಲ್ಲಿ ನಾವು ಹಳೆಯ ಶಿಲಾಯುಗ ಹಾಗೂ ಸೂಕ್ಷ್ಮ ಶಿಲಾಯುಗ, ನವಶಿಲಾಯುಗ, ಲೋಹಶಿಲಾಯುಗ ಇದರ ಬಗ್ಗೆ ತಿಳಿದುಕೊತೀವಿ. ಈ ವಿಷಯವನ್ನು ಕೂಡ ನಾವು 8th ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡ್ಬೋದು. ನೆಕ್ಸ್ಟ್, ಜಗತ್ತಿನ ಪ್ರಾಚೀನ ನಾಗರಿಕತೆಗಳು. ಈಜಿಪ್ಟ್, ಮೆಸೊಪಟೋಮಿಯಾ, ಚೀನಾ, ಗ್ರೀಕ್, ರೋಮ್ ಮತ್ತು ಅಮೇರಿಕ ನಾಗರಿಕತೆಗಳು. ಈ ಒಂದು ಭಾಗವನ್ನು ಕೂಡ 8th ಟೆಕ್ಸ್ಟ್ ಬುಕ್ಕಲ್ಲಿ ಕಾಣಬಹುದು. ನೆಕ್ಸ್ಟ್, ಭಾರತ ಮತ್ತು ಹೊರಗಿನ ಪ್ರಪಂಚ. ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮ ಉದಯ, ಧರ್ಮಯುದ್ಧಗಳು, ಅರಬ್ಬರು, ಮಂಗೋಲರು, ಟರ್ಕರ ಸಂಸ್ಕೃತಿ ಮತ್ತು ವ್ಯಾಪಾರ ಸಂಪರ್ಕಗಳು. ಈ ಒಂದು ಭಾಗವನ್ನು ನಾವು 9th ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡಬಹುದು. ಭಾರತದಲ್ಲಿ ಹೊಸ ಮತಗಳ ಉದಯ. ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಚಾಪ್ಟ್ರು. ಈ ಒಂದು ಚಾಪ್ಟರ್ ಬಗ್ಗೆ ಅನೇಕ ಕ್ವಶನ್ಸ್ಗಳನ್ನ ತೆಗಿತಾ ಇರ್ತಾರೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಗಮನ ಇಟ್ಟು ಓದ್ಕೋಬೇಕು. ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಅವರ ಬೋಧನೆಗಳು. ಈ ಒಂದು ಭಾಗವನ್ನು ನಾವು 8th ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತೀವಿ. ಭಾರತ ಮತ್ತು ಪ್ರಪಂಚ. ಯುರೋಪಿಯನ್ನರ ಆಗಮನ, ಪುನರುಜ್ಜೀವನ, ಮಾನವತಾವಾದ, ಕಲೆ ಮತ್ತು ವಾಸ್ತುಶಿಲ್ಪ ವಿಜ್ಞಾನ, ಸುಧಾರಣೆಗಳು, ಭೌಗೋಳಿಕ ಅನ್ವೇಷಣೆಗಳು. ಈ ಒಂದು ಭಾಗವನ್ನು 9th ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತೀವಿ. ನೆಕ್ಸ್ಟ್, ಭಾರತದಲ್ಲಿ ಯುರೋಪಿಯನ್ನರು, ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಈ ಭಾಗವನ್ನು ನಾವು 10th ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡಬಹುದು. ನೆಕ್ಸ್ಟ್, ಗ್ರೀಕರ ಆಕ್ರಮಣ. ಮೌರ್ಯರು, ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ಅಶೋಕನ ಆಡಳಿತ, ಕುಶಾನರು. ಈ ಒಂದು ಚಾಪ್ಟರ್ ತುಂಬ ಮುಖ್ಯವಾಗಿರುತ್ತೆ. ಮೌರ್ಯರ ಬಗ್ಗೆ, ಅಶೋಕನ ಬಗ್ಗೆ ತುಂಬ ಕ್ವಶನ್ಸ್ಗಳು ರಿಪೀಟ್ ಆಗ್ತಾನೇ ಇರುತ್ತೆ. ಸೊ ಇದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಈ ಒಂದು ವಿಷಯವನ್ನು ನಾವು 8th ಟೆಕ್ಸ್ಟ್ ಬುಕ್ಕಿಂದ ರೆಫರ್ ಮಾಡ್ಬೋದು. ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.